ಈ MBBS ಡಿಗ್ರಿ ಅನ್ನೋದಿದೆ ನೋಡಿ, ಇದನ್ನ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನಿಮಗೊಂದು ಮಾರ್ಕ್ಸ್ ಇರಬೇಕು, ಇಲ್ಲ ಅಂದ್ರೆ ನಿಮ್ಮ ಹತ್ತಿರ ದುಡ್ಡು ಇರಬೇಕು. ಅದಕ್ಕೂ ಮೀರಿ ನಿಮ್ಮದೊಂದು ಕೆಟಗರಿ ಇರಬೇಕು ಅಥವಾ ಕ್ಯಾಸ್ಟ್ ಇರಬೇಕು, ಒಂದು ರಿಸರ್ವೇಶನ್ ಇರಬೇಕು. ಇಷ್ಟೆಲ್ಲವೂ ಕೂಡ ಇದರಲ್ಲಿ ಒಂದಿದ್ರೆ ಖಂಡಿತವಾಗಿ ನಿಮಗೆ MBBS ಮಾಡೋದಕ್ಕೆ ಯಾರು ಕೂಡ ತಡೆಯೋದಕ್ಕಾಗೋದಿಲ್ಲ. ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ಒಂದು ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಅದು ಯಾವುದಂದ್ರೆ, ದುಡ್ಡಿದ್ದವನ್ನೇ ಇಲ್ಲಿ ದರ್ಬಾರನ್ನು ನಡೆಸಬಹುದು. ನಮ್ಮ ಕೈಯಲ್ಲಿ ಇಷ್ಟೊಂದು ಅಮೌಂಟ್ ಆಗೋದಿಲ್ಲ ಅಂದ್ರೂ ಕೂಡ ನೀವು ಒಂದು ಬಾರಿ ಈ ಕಟ್ ಆಫ್ ಅನ್ನ ಗಮನಿಸಿಕೊಳ್ಳಿ, ಈ ಮಾಹಿತಿಯನ್ನ ತಿಳ್ಕೊಳ್ಳಿ. 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಮೊದಲಿಗೆ ನಾವು ತಿಳ್ಕೊಳ್ಳೋಣ, ಈ ಎಲ್ಲ ಕಟ್ ಆಫ್ ಗಳನ್ನ ಯಾಕೆ ತಿಳ್ಕೊಳ್ಬೇಕಂತ ಹೇಳ್ತೀನಿ ಅಂದ್ರೆ, ಈಗ ನಿಮ್ಮ ಮಾರ್ಕ್ಸ್ ಕಡಿಮೆ ಇದೆ, ಈ ಮಾರ್ಕ್ಸ್ ಅಲ್ಲಿ ನಿಮಗೆ ಸಿಗಬೇಕಂದ್ರೆ ಖಂಡಿತವಾಗಿ ನಿಮಗೆ ಒಂದು ಕೆಟಗರಿ ಅಥವಾ ರಿಸರ್ವೇಶನ್ ಇರಬೇಕು, ಇಲ್ಲ ಅಂದ್ರೆ ನಿಮಗೆ ದುಡ್ಡು ಇರಬೇಕು. ಈ ದುಡ್ಡನ್ನ ಎಷ್ಟು ಕೊಡಬೇಕಾಗುತ್ತೆ MBBS ಕಾಲೇಜ್ಗೆ ಸೇರ್ಕೊಳ್ಳೋದಕ್ಕೆ? ಅಷ್ಟೇ ಅಲ್ಲದೆ ಇಷ್ಟು ದುಡ್ಡನ್ನು ಕೊಟ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರಾ? ಖಂಡಿತವಾಗಿ ಹೋಗ್ತಾ ಇದ್ದಾರೆ. ನಿಮಗೆ ಎಲ್ಲ ಸೀಟ್ಸ್ಗಳು ಕೂಡ ಈ ಒಂದು KA ನಡೆಸುವಂತ ಕೌನ್ಸಿಲಿಂಗ್ ಅಲ್ಲೇ ಫಿಲ್ ಆಗೋದ್ರಿಂದ, ಎಲ್ಲ ಸೀಟ್ಸ್ ಗಳನ್ನ KA ಕೌನ್ಸಿಲಿಂಗ್ ಅಲ್ಲೇ ನಡೆಸೋದ್ರಿಂದ ಕಟ್ ಆಫ್ ಬಹಳಷ್ಟು ಹೈ ಇರಲಿದೆ. ಈ ಎಲ್ಲ ಕಟ್ ಆಫ್ ಗಳ ಬಗ್ಗೆ ಸುಮ್ಮನೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ನಿಮಗೆ ಇಷ್ಟು ಅಮೌಂಟ್ ಅನ್ನ ಹೊಂದಿಸೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಸೆಕೆಂಡರಿ ಆಗಿ ಇಟ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೂ ಗೊತ್ತಾಗ್ಲಿ ಈ ಎಷ್ಟರ ಮಟ್ಟಿಗೆ ಈ ಒಂದು ಫೀಸ್ ಗಳಲ್ಲಿ ಎಷ್ಟು ಏರಿಕೆ ಆಗಲಿದೆ, ಅಷ್ಟೇ ಅಲ್ಲದೆ ಎಷ್ಟು ಒಂದು ಅಂದಾಜಲ್ಲಿ ಈ ಸೀಟ್ಸ್ ಗಳು ಸಿಗುತ್ತೆ ಅನ್ನೋದು, ಕಟ್ ಆಫ್ ಎಷ್ಟಿರುತ್ತೆ ಅನ್ನೋದು ಕೂಡ ನಿಮಗೊಂದು ಮಾಹಿತಿ ದೊರಕಲಿ ಅನ್ನೋದು ಕಾರಣ ನಾನು ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇರೋದು. ಈಗ ಮೊದಲಿಗೆ ಬರೋಣ. ನಾನು ಇದಕ್ಕಿಂತ ಹೆಚ್ಚಿಗೆ ಇರುವಂತಹ ಫೀಸ್ ಸ್ಟ್ರಕ್ಚರ್ ಕೂಡ ಇದಾವೆ. 45 ಲಕ್ಷದವರೆಗೆ ಮ್ಯಾಕ್ಸಿಮಮ್ ಇರುತ್ತೆ. ಒಂದು ವರ್ಷಕ್ಕೆ 45 ಲಕ್ಷ ಕೊಟ್ಟು ಹಚ್ಚುವಂತಹ ವಿದ್ಯಾರ್ಥಿಗಳು ಕೂಡ ಇರುತ್ತಾರೆ. ಆದರೆ ನಾನಿಲ್ಲಿ ಕೇವಲ 32 ಲಕ್ಷದವರೆಗೆ ಕನ್ಸಿಡರ್ ಮಾಡಿದ್ದೇನೆ. 32 ಲಕ್ಷಕ್ಕೆ ಕಂಪೇರ್ ಮಾಡೋಣ. ಈಗ ಮೊದಲಿಗೆ ಫಸ್ಟ್ ರೌಂಡ್ ಅಲ್ಲಿ ಈ ಒಂದು ಸೀಟ್ಸ್ ಗಳಿಗೆ ಕಟ್ ಆಫ್ 4 ಲಕ್ಷ ನಿಂತಿತ್ತು. ಥಿಂಕ್ ಮಾಡಿ, 4 ಲಕ್ಷದ ಮೇಲೆ ಬಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಗೋದೇ ಇಲ್ಲ ಈ ಮ್ಯಾನೇಜ್ಮೆಂಟ್ ಸೀಟ್ನ ಒಂದು ಇಷ್ಟು ಫೀಸ್ ಇದ್ರು ಕೂಡ. ಯಾಕೆ ಅಂದ್ರೆ, ಈಗ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ರಿಸ್ಕ್ ಇರಲ್ಲ, ನಿಮಗೆ ಸಿಕ್ಕಿರುವಂತ ಸೀಟ್ಗೆ ಅಡ್ಮಿಷನ್ ಕಂಪಲ್ಸರಿ ತೆಗೆದುಕೊಳ್ಬೇಕಂತ ಇರಲ್ಲ. ಆ ಒಂದು ಕಾರಣದಿಂದಾಗಿ ಎಲ್ಲರೂ ಕೂಡ ಈ ಒಂದು ಸೀಟನ್ನು ಹಾಕಿರ್ತಾರೆ. ಇದು ಮೊದಲನೇ ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್ ಅನ್ನು ನೋಡಿದಾಗ, ಈ 32 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ ನೋಡಿ, ಈ ಫೀ ಸ್ಟ್ರಕ್ಚರ್ಗೆ ಹಾಕುವಂತವರ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ. ಫಸ್ಟ್ನೇ ರೌಂಡ್ ಅಲ್ಲಿ ಮಾತ್ರ ಬಹಳಷ್ಟು ಇರುತ್ತೆ. ಅಷ್ಟೇ ಅಲ್ಲದೆ NRI ಸೀಟ್ಸ್ ಗಳನ್ನ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡಿರೋದಿಲ್ಲ ಫಸ್ಟ್ನೇ ರೌಂಡ್ ಅಲ್ಲಿ. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ, NRI ಸೀಟ್ಸ್ ಗಳನ್ನ ಮ್ಯಾನೇಜ್ಮೆಂಟ್ ಗೆ ಕನ್ವರ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಸೀಟ್ ಅನ್ನ ಹಂಚಿಕೆ ಮಾಡಲಾಗುತ್ತೆ. ಈ NRI ಸೀಟ್ಸ್ ಅಂದ್ರೆ ಏನು? NRI ಸೀಟ್ಸ್ ಅಂದ್ರೆ ಫಾರಿನರ್ಸ್ ಗೆ ಒಂದು ಸ್ವಲ್ಪ ಕೆಲವೊಂದು ಸೀಟ್ಸ್ ಗಳನ್ನ ಅಲಾಟ್ ಮಾಡೋದಕ್ಕೆ ಇಟ್ಟಿರ್ತಾರೆ ಸೀಟ್ ಗಳನ್ನ ಪ್ರತಿಯೊಂದು ಕಾಲೇಜಿನಲ್ಲಿ. ಈ ಸೀಟ್ಸ್ ಗಳನ್ನ ಏನ್ ಮಾಡ್ತಾರೆ, ಪ್ರೈವೇಟ್ ಕೋಟಾದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ನೀವು ತಪ್ಪು ತಿಳ್ಕೊಂಡಿರ್ತೀರಿ. ಏನಂದ್ರೆ, ಈ ಒಂದು NRI ಸೀಟ್ಸ್ ಗಳನ್ನ 12 ಲಕ್ಷಕ್ಕೆ ಕನ್ವರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀರಿ. ಅದು ತಪ್ಪಾಗಿರುತ್ತೆ. ಈ NRI ಸೀಟ್ಸ್ ಗಳಂದ್ರೆ ಏನು, ಮ್ಯಾನೇಜ್ಮೆಂಟ್ ಸೀಟ್ ಇದ್ದಂಗೆ. ಅಂದ್ರೆ ಆಲ್ಮೋಸ್ಟ್ ಆಗಿ ಮ್ಯಾನೇಜ್ಮೆಂಟ್ ಸೀಟ್ ನ ಫೀ ಸ್ಟ್ರಕ್ಚರ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಆ ಒಂದು ಸೀಟ್ ಗಳನ್ನ ಮ್ಯಾನೇಜ್ಮೆಂಟ್ ಗೆ ಕನ್ವರ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಸೀಟ್ ಅನ್ನ ಹಂಚಿಕೆ ಮಾಡಲಾಗುತ್ತೆ. ಯಾವಾಗ ಅಂದ್ರೆ, ಅದು ಸೆಕೆಂಡ್ ರೌಂಡ್ ಅಲ್ಲಿ. ಆದ ಒಂದು ಕಾರಣದಿಂದ ಏನಾಗುತ್ತೆ, ರೌಂಡ್ 1 ಅಲ್ಲಿ ಕೇವಲ 4 ಲಕ್ಷಕ್ಕೆ ಈ ಒಂದು ಕಟ್ ಆಫ್ ನಿಂತುಕೊಂಡಿದೆ. ಅಷ್ಟೇ ಅಲ್ಲ ರೀ, ಇಷ್ಟು ಒಂದು ದುಡ್ಡು ಕೊಟ್ಟು ಕೂಡ ಕಳಿಸೋದಕ್ಕೆ ರೆಡಿ ಇರ್ತಾರೆ ಕೆಲವೊಂದು ಪೇರೆಂಟ್ಸ್ಗಳು. ಅಂತವರಿಗೆ ಈ ಒಂದು ರೌಂಡ್ ಅಲ್ಲಿ ಎಲ್ಲ ಸೀಟ್ಸ್ ಗಳನ್ನ ಹಾಕೊಂಡಿರೋ ಕಾರಣ ಕಂಪಲ್ಸರಿ ಆಗಿ ಈ ಸೀಟ್ ಸಿಕ್ಕಿರುತ್ತೆ. ಆದ್ದರಿಂದಲೇ ಮೊದಲನೇ ರೌಂಡ್ ಅಲ್ಲಿ 4 ಲಕ್ಷಕ್ಕೆ ಕಟ್ ಆಫ್ ನಿಂತಿದೆ. ಎರಡನೇ ರೌಂಡ್ ಅಲ್ಲಿ ನೋಡಿ, ನಿಮ್ದು ಜಸ್ಟ್ ಎಲಿಜಿಬಲ್ ಆಗಿದ್ರೆ ಸಾಕು, 13 ಲಕ್ಷ ರ್ಯಾಂಕ್ ಬಂದಿದ್ರು ಕೂಡ ಖಂಡಿತವಾಗಿ ನಿಮಗೆ ಚೆನ್ನಾಗಿರುವಂತ ಕಾಲೇಜು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಿಗುತ್ತೆ. ಅದೇ ರೀತಿಯಲ್ಲಿ ಈ ಥರ್ಡ್ ರೌಂಡ್ ಅಲ್ಲಿ ಕೂಡ 13 ಲಕ್ಷ ರ್ಯಾಂಕ್ ಇದ್ರೆ ಖಂಡಿತವಾಗಿ ನಿಮಗೊಂದು ಪ್ರೈವೇಟ್ ಕಾಲೇಜ್ ಸಿಗುತ್ತೆ. ನೀವೇನಾದ್ರೂ ಈ ಒಂದು ಕಾಲೇಜ್ಗಳ ಬಗ್ಗೆ ಪೂರ್ತಿ ಮಾಹಿತಿ, ಅಷ್ಟೇ ಅಲ್ಲದೆ ಈ ಒಂದು ಕಾಲೇಜನ್ನ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಅಷ್ಟೇ ಅಲ್ಲದೆ ಹೈ ಫೀಸ್ ಇರುವಂತಹ ಯಾವುದೇ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಇರುವಂತಹ ಒಂದು ಕಾಲೇಜನ್ನ ತೆಗೆದುಕೊಳ್ಬೇಕು. ಪೂರ್ತಿ ಪ್ರತಿಯೊಂದು ಕಾಲೇಜ್ಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಯಾವ ಕಾಲೇಜಿನಲ್ಲಿ 5 ವರ್ಷಗಳ ಕಾಲ ನೀವು ಕಲಿತಿರ್ತೀರೋ ಅಂತಹ ಕಾಲೇಜನ್ನ ಸುಮ್ಮನೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದಲ್ಲ, ಅದರ ಬಗ್ಗೆ ಪೂರ್ತಿ ಆದಂತಹ ಮಾಹಿತಿಯನ್ನ ಮುಂಚಿತವಾಗಿ ತಿಳ್ಕೊಂಡು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಬೇಕಾದ್ರಿಂದ, ನಿಮಗೇನಾದರೂ ಇದರ ಬಗ್ಗೆ ಪೂರ್ತಿ ಮಾಹಿತಿಗಳು ಬೇಕಾಗಿದ್ರೆ ಕಂಪಲ್ಸರಿ ಆಗಿ ನಮ್ಮ ಒಂದು ಪರ್ಸನಲ್ ಗೈಡೆನ್ಸ್ ಗೆ ನೀವು ಜಾಯ್ನ್ ಆಗಬಹುದು. ಇದು ಪೇಡ್ ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಇದರಲ್ಲಿ ನೀವು ಸ್ವಲ್ಪ ಅಮೌಂಟ್ ಅನ್ನ ಪೇ ಮಾಡಿ ಖಂಡಿತವಾಗಿ ಪೂರ್ತಿ ಗೈಡೆನ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಅದಕ್ಕೆ ನೀವು ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಈಗ ಮುಂಬರುವಂತದ್ದು GMP ಕೋಟಾ ಅಂತ ಕರೀತಾರೆ. GMP ಅಂದ್ರೆ ಏನು?
ಈಗ ನಾವು 12 ಲಕ್ಷದ ಫೀಸನ್ನು ತೆಗೆದುಕೊಳ್ತೇವೆ. 12 ಲಕ್ಷದಲ್ಲಿ ನಮ್ಮ ಕೆಟಗರಿ ಅಪ್ಲೈ ಆಗುತ್ತಾ? ಖಂಡಿತವಾಗಿ ಅಪ್ಲೈ ಆಗೋದಿಲ್ಲ. ಈ ಒಂದು 12 ಲಕ್ಷಕ್ಕಿಂತ ಹೆಚ್ಚಿನದಾಗಿರುವಂತಹ ಒಂದು ಸೀಟ್ಸ್ಗಳಿದಾವೆ ನೋಡಿ. ಇಲ್ಲಿ ನಿಮ್ಮದು ಯಾವುದಾದ್ರು ಕೆಟಗರಿ ಆಗಿರಲಿ, SC ಆದರೂ ಆಗಿರಲಿ, ST ಆದರೂ ಆಗಿರಲಿ, ಇಲ್ಲಿ ನಿಮಗೆ ಕೆಟಗರಿಗಳನ್ನು ಅನ್ವಯ ಮಾಡೋದಿಲ್ಲ. ಇಲ್ಲಿ ನಿಮಗೆ GM ಅಂತ ಕನ್ಸಿಡರ್ ಮಾಡಿ ಅಲಾಟ್ ಮಾಡೋದ್ರಿಂದ ಈ ಒಂದು ಸೀಟ್ಗಳನ್ನು ಏನಂತ ಕರೀತಾರೆ ಅಂದರೆ GMP ಸೀಟ್ಸ್ಗಳಂತ ಕರೀತಾರೆ. 12 ಲಕ್ಷದ ಎಲ್ಲ ಸೀಟ್ಸ್ಗಳನ್ನು GMP ಸೀಟ್ಸ್ಗಳಂತ ಕರೀತಾರೆ. ಅಥವಾ ಓಪನ್ ಕೆಟಗರಿಯ ಸೀಟ್ಸ್ ಅಂತಾರೆ. ಓಪನ್ ಕೆಟಗರಿ ಸೀಟ್ಸ್ ಅಂದ್ರೆ ಏನು? ಓಪನ್ ಅಂದರೆ ಬೇರೆ ಸ್ಟೇಟ್ನವರು ಬಂದು ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಬೇಕಂದ್ರೆ ಅಂಥವ್ರಿಗೆ ಓಪನ್ ಕೆಟಗರಿ ಅಂತ ಸಪರೇಟ್ ಆಗಿಟ್ಟಿರ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಡೊಮಿಸೈಲ್ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ GMP ಸೀಟ್ಸ್ಗಳನ್ನು ಹೊಂದಿಕೆ ಮಾಡೋದಕ್ಕೆ ಈ ಒಂದು ಸೀಟ್ಸ್ಗಳನ್ನು ಇಟ್ಟಿರ್ತಾರೆ. ಈಗ ನಾನು ಕೇವಲ ನಿಮಗೆ GMP ಸೀಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಮೊದಲಿಗೆ ಇಲ್ಲಿ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳಿದ್ದಾವೆ. ಬಹಳಷ್ಟು ಕಾಲೇಜ್ಗಳಲ್ಲಿ 12 ಲಕ್ಷವೇ ಫೀ ಸ್ಟ್ರಕ್ಚರ್ ಇದೆ. ಆದರೆ ಒಂದು ಕಾಲೇಜ್ ಖಾಜಾ ಬಂದೇ ನವಾಜ್ ಕಾಲೇಜ್ನಲ್ಲಿ 16 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಹಾಗೆ 22 ಲಕ್ಷದ ಫೀ ಸ್ಟ್ರಕ್ಚರ್ ಕೂಡ ಅನೇಕ ಕಾಲೇಜ್ಗಳಲ್ಲಿ ಇದಾವೆ. ಈಗ ನಾವು 3 ಕಾಲೇಜ್ಗಳದ್ದು ಅಂದ್ರೆ ಈ 3 ರೀತಿಯ ಒಂದು ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳದ್ದು ಎಷ್ಟು ಕಟ್ ಆಫ್ ನಿಂತಿದೆ, ಹಾಯೆಸ್ಟ್ ಎಷ್ಟು ರ್ಯಾಂಕ್ಗೆ ಕಟ್ ಆಫ್ ನಿಂತಿದೆ ಎಂಬುದನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಈಗ ನೋಡೋಣ, ನಾವು ಎಲ್ಲರೂ ಕೂಡ ಈಗ 3A ಕೆಟಗರಿ ಆದರೂ ಆಗಿರಲಿ, 2A ಆದರೂ ಆಗಿರಲಿ, SC ಆದರೂ ಆಗಿರಲಿ, ST ಆದರೂ ಆಗಿರಲಿ, ಜನರಲ್ ಆದರೂ ಆಗಿರಲಿ, ನೀವೆಲ್ಲರೂ ಕೂಡ ಇಲ್ಲಿ GMP ಸೀಟ್ಸ್ಗಳನ್ನು ತೆಗೆದುಕೊಳ್ಬೇಕಂತ ಅನ್ಕೊಂಡ್ರೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಸೀಟನ್ನು ತೆಗೆದುಕೊಳ್ಬೇಕಂತ ಅನ್ಕೊಂಡ್ರೆ ಆ ಒಂದು ಕಟ್ ಆಫ್ ಎಷ್ಟು ನಿಂತಿತ್ತಂದ್ರೆ ಲಾಸ್ಟ್ ರೌಂಡ್ ಅಲ್ಲಿ ನೋಡಿ ನೀವು ಇಲ್ಲಿ 1,30,000 ಕಟ್ ಆಫ್ ನಿಂತುಕೊಂಡಿತ್ತು. ಆದರೆ ಇಲ್ಲಿ ಶಾಕಿಂಗ್ ಏನಂದ್ರೆ ಮೊದಲನೇ ರೌಂಡ್ ಅಲ್ಲಿ ಕೇವಲ 1,09,465 ಕಟ್ ಆಫ್ ನಿಂತುಕೊಂಡಿದ್ದು ಒಂದು ಲಾಸ್ಟ್ ರೌಂಡ್ಗೆ 1,30,000 ಹೋಗಿದೆ. ಆದರೆ 2024ರಲ್ಲಿ ಇದೇ ಒಂದು 12 ಲಕ್ಷದ ಫೀ ಸ್ಟ್ರಕ್ಚರ್ಗೆ ಎಷ್ಟು ಕಟ್ ಆಫ್ ನಿಂತುಕೊಂಡಿತ್ತು ಅಂತ ನೋಡಿದ್ರೆ ಆ ಒಂದು ವರ್ಷದಲ್ಲಿ ಏನಾಗಿತ್ತು 1,40,000 ಹೋಗಿತ್ತು. ಅದರ ಹಿಂದಿನ ವರ್ಷಕ್ಕೆ ಹೋದರೆ 1,50,000 ಹೋಗಿತ್ತು. ಬಟ್ ವರ್ಷದಿಂದ ವರ್ಷಕ್ಕೆ ಈ ಒಂದು ಸೀಟ್ಸ್ಗಳಿಗೂ ಕೂಡ ಬಹಳಷ್ಟು ಡಿಮ್ಯಾಂಡ್ ಬರ್ತಾ ಇದೆ. 12 ಲಕ್ಷದ ಫೀಸ್ ಅನ್ನು ಕೂಡ ಅರೇಂಜ್ ಮಾಡೋದಕ್ಕೆ ಪೇರೆಂಟ್ಸ್ಗಳು ತಯಾರಾಗಿದ್ದಾರೆ. MBBS ಅನ್ನ ನಾವು ಮಾಡೋದಾದ್ರೆ ಖಂಡಿತವಾಗಿ ಮಾಡ್ತೇವೆ, ದುಡ್ಡು ಎಷ್ಟಾದ್ರೂ ಖರ್ಚಾಗಲಿ ಅಂತ ಬಹಳಷ್ಟು ಒಂದು ಪೇರೆಂಟ್ಸ್ಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಈಗ ನಾನು ಇನ್ನೊಂದು ಕಾಲೇಜನ್ನು ಹೇಳಿದೆ, ಖಾಜಾ ಬಂದೇ ನವಾಜ್ ಕಾಲೇಜು. ಇದು ಮುಸ್ಲಿಂ ಮೈನಾರಿಟಿ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಮಾತ್ರ 16 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಆ ಒಂದು ಕಾಲೇಜನ್ನು ಸೇರ್ಬೇಕಂದ್ರೆ ನೀವು 3ನೇ ರೌಂಡ್ ಅಲ್ಲಿ 1,62,000 ಕಟ್ ಆಫ್ ಹೋಗಿತ್ತು. ಸೆಕೆಂಡ್ ರೌಂಡ್ ಅಲ್ಲಿ ನೋಡೋದಾದ್ರೂ ಕೂಡ ಅಷ್ಟೇ ಒಂದು ಕಟ್ ಆಫ್ ಹೋಗಿತ್ತು. ಒಂದೇ ಕಾಲೇಜ್ ಇರೋದ್ರಿಂದ ಕಟ್ ಆಫ್ ಅಲ್ಲಿ ಜಾಸ್ತಿ ವೇರಿಯೇಷನ್ ಆಗಿಲ್ಲ. ಈ ಒಂದು ಕಾಲೇಜಿನಲ್ಲಿ ನಿಮಗೆ ಮುಸ್ಲಿಂ ಮೈನಾರಿಟಿ ಇಲ್ಲದೆ ಇದ್ರೆ ಖಂಡಿತವಾಗಿ GMP ಅಲ್ಲಿ ಸೀಟನ್ನು ತೆಗೆದುಕೊಳ್ಳಬಹುದು. 1,60,000 ಅಥವಾ 1,50,000 ಬಂದರೂ ಕೂಡ ಈ ಒಂದು ಕಾಲೇಜ್ ನಿಮಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಮುಂದುವರೆದು 22 ಲಕ್ಷದ ಕಾಲೇಜ್ಗಳು ಯಾವುದಂದ್ರೆ 1ನೇ ಕಾಲೇಜು ಡಾಕ್ಟರ್ ಚಂದ್ರಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ PES ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ PGS ನೆಲಮಂಗಲ, ಅಥವಾ ಆದಿಚುಂಚನಗಿರಿ, ಅನೇಕ ಕಾಲೇಜ್ಗಳಿದಾವೆ. 22 ಲಕ್ಷದ್ದು ಶ್ರೀನಿವಾಸ ಕಾಲೇಜು. ಈ ರೀತಿಯ ಕಾಲೇಜ್ಗಳಲ್ಲಿ ನೀವೇನಾದರೂ ಸೀಟನ್ನು ತೆಗೆದುಕೊಳ್ಬೇಕು, 22 ಲಕ್ಷವನ್ನು ಪೇ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ರ್ಯಾಂಕ್ 6 ಲಕ್ಷದವರೆಗೆ ಬರ್ತಾ ಇದ್ರು ಕೂಡ ಖಂಡಿತವಾಗಿ ಇಂತಹ ಸೀಟ್ಸ್ಗಳು ಸಿಗುತ್ತೆ. ಪ್ರತಿ ವರ್ಷವೂ ಕೂಡ 22 ಲಕ್ಷದವರೆಗೆ ನಿಮಗೆ ಫೀ ಸ್ಟ್ರಕ್ಚರ್ ಆಗುತ್ತೆ. ಕೇವಲ 22 ಲಕ್ಷ ಅಂತ ತಿಳ್ಕೊಳ್ಬೇಡ್ರಿ, ಇದ್ರ ಜೊತೆಗೆ ನಿಮಗೆ ಹಾಸ್ಟೆಲ್ ಫೀಸು ಮತ್ತೆ ಮೆಸ್ ಫೀಸು, ಎಕ್ಸ್ಟ್ರಾ ಫೀಸ್ಗಳು ಎಲ್ಲವೂ ಕೂಡಿಕೊಂಡು ಆಲ್ಮೋಸ್ಟ್ ಆಗಿ 23ರಿಂದ 25ರವರೆಗೆ ಬರುವಂತ ಚಾನ್ಸಸ್ ಇರುತ್ತೆ. ಈ ಒಂದು ಸೀಟ್ಸ್ಗಳ ಬಗ್ಗೆ ಮತ್ತೆ ಈ ಒಂದು ಕಾಲೇಜ್ಗಳ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಖಂಡಿತವಾಗಿ ನಮ್ಮ ಪೇಡ್ ಪರ್ಸನಲ್ ಗೈಡೆನ್ಸ್ ಅನ್ನ ಜಾಯಿನ್ ಆಗಬಹುದಾಗಿರುತ್ತೆ. ನಂದೀಗ ಜನರಲ್ ಇದೆ, ಅದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಕೂಡ ಇದೆ. ನಾನು ಕೂಡ ಪ್ರೈವೇಟ್ ಸೀಟನ್ನು ತೆಗೆದುಕೊಳ್ಬೇಕಂತ ಅನ್ಕೊಂಡ್ರೆ ಖಂಡಿತವಾಗಿ ತೆಗೆದುಕೊಳ್ಬಹುದು. ಇದಕ್ಕೆ ಕಟ್ ಆಫ್ ಕೂಡ ಬಹಳಷ್ಟು ಡೌನ್ ಹೋಗುತ್ತೆ. GMPH ಅಂತ ಕರೀತಾರೆ ಇದಕ್ಕೆ. ಈಗ ನೀವು GMPH ಅಲ್ಲಿ 12 ಲಕ್ಷದ ಸೀಟನ್ನು ತೆಗೆದುಕೊಳ್ತೀನಿ ಅಂದ್ರೆ 2 ಲಕ್ಷದವರೆಗೆ ರ್ಯಾಂಕ್ ಬಂದರೂ ಕೂಡ 12 ಲಕ್ಷದ ಕಾಲೇಜ್ ಇರುವಂತಹ ಸೀಟ್ ಇರುತ್ತಲ್ಲ ಅಂತದ್ದು ನಿಮಗೆ ಸಿಗುತ್ತೆ. ನಿಮ್ದು ಹೈದರಾಬಾದ್ ಕರ್ನಾಟಕ ಇರಬೇಕಾಗುತ್ತೆ. ಹೈದರಾಬಾದ್ ಕರ್ನಾಟಕ ಇದ್ರೆ ನಿಮ್ದು ಖಂಡಿತವಾಗಿ 2 ಲಕ್ಷದವರೆಗೆ ಈ ಒಂದು ಕಟ್ ಆಫ್ ಲಾಸ್ಟ್ ರೌಂಡ್ಗೆ ಹೋಗಿತ್ತು. ಖಂಡಿತವಾಗಿ 2 ಲಕ್ಷದ ರೇಂಜ್ ಅಲ್ಲಿ ನಿಮ್ಮ ರ್ಯಾಂಕ್ ಬರ್ತಾ ಇದ್ರೆ ನಿಮಗೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ ಸಿಗುತ್ತೆ. ಯಾರಿಗಂದ್ರೆ GMPH ಕೋಟಾದಲ್ಲಿ. ಆಗ್ಲೇ ನೀವು ತಿಳ್ಕೊಂಡಿದ್ದೀರಿ GMP ಅಂದ್ರೆ ಏನು, ಜನರಲ್ ಮೆರಿಟ್ ಪ್ರೈವೇಟ್ ಅಂತ. ಇಲ್ಲಿ ಅಂದ್ರೆ ಏನು, GMPH ಅಂದ್ರೆ GM ಮತ್ತೆ ಪ್ರೈವೇಟ್, ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದ್ರೆ ಈ ಒಂದು ಸೀಟನ್ನು ನೀವು ತೆಗೆದುಕೊಳ್ಳಬಹುದಾಗಿರುತ್ತೆ. ಈ ಕಟ್ ಆಫ್ ಅನ್ನು ನೋಡಬಹುದು ನೀವು. 7 ಲಕ್ಷದವರೆಗೆ 22 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಒಂದು ಕಾಲೇಜಿನಲ್ಲಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಅಷ್ಟೇ ಅಲ್ಲದೆ 16 ಲಕ್ಷದ ಕೂಡ 2,34,000 ಕಟ್ ಆಫ್ ಹೋಗಿದೆ. ಈಗ ಇನ್ನೂ ಕೆಲವೊಂದು ಜನ ಇರ್ತಾರೆ, ಅವರಿಗೆ ಏನಂದ್ರೆ ಈಗ ME ಕೋಟಾ ಅಂತ ಬರುತ್ತೆ. ME ಕೋಟಾ ಅಂದ್ರೆ ಏನು, ಈಗ ನಮಗೆ ಮೈನಾರಿಟಿ, ತೆಲುಗು ಮೈನಾರಿಟಿ ಬರುತ್ತೆ. ನಾವು ಏನ್ ಮಾಡ್ತೀವಿ, ತೆಲುಗು ಮೈನಾರಿಟಿ ರಿಸರ್ವೇಶನ್ ಅನ್ನ ಮಾಡಿಸ್ತೇವೆ. ರಿಸರ್ವೇಶನ್ ಅನ್ನ ಮಾಡಿಸ್ಕೊಂಡ್ಮೇಲೆ ಈ ಒಂದು ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ಅಲ್ಲಿ 12 ಲಕ್ಷದ ಫೀ ಸ್ಟ್ರಕ್ಚರ್ಗೆ ಎಷ್ಟು ಕಟ್ ಆಫ್ ನಿಂತ್ಕೊಂಡಿದೆ ಅಂದ್ರೆ 4 ಲಕ್ಷದವರೆಗೆ ರ್ಯಾಂಕ್ ಬಂದರೂ ಕೂಡ ನಿಮಗೆ 12 ಲಕ್ಷದ ಸೀಟ್ಗಳು ಖಂಡಿತವಾಗಿ ಸಿಗುತ್ತೆ ME ಕೋಟಾದಲ್ಲಿ.
ನನಗೆ ತೆಲುಗು ಮೈನಾರಿಟಿ ಬರುತ್ತೆ, ಅದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಇದೆ ಅಂದ್ರೆ ನಿಮಗೆ ಖಂಡಿತವಾಗಿ 7 ಲಕ್ಷದಿಂದ 9 ಲಕ್ಷದವರೆಗೆ ಕಟ್ ಆಫ್ ಹೋಗುತ್ತೆ. ಖಂಡಿತವಾಗಿ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ತೆಲುಗು ಮೈನಾರಿಟಿ ಪ್ಲಸ್ ನಿಮಗೆ ಹೈದರಾಬಾದ್ ಕರ್ನಾಟಕ ಎರಡು ಇದ್ರೆ ಬಹಳಷ್ಟು ಬೆನಿಫಿಟ್ ಇರುತ್ತೆ. ಈಗ ಮುಸ್ಲಿಂ ಮೈನಾರಿಟಿಯನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ 3 ಕಾಲೇಜ್ಗಳು ಬರ್ತವೆ. ಯಾವುದಂದ್ರೆ ಫಾರೂಕ್ ಕಾಲೇಜ್ ಇನ್ನೂ ಕೂಡ ಮುಸ್ಲಿಂ ಮೈನಾರಿಟಿಯಲ್ಲಿ ಬರೋದಿಲ್ಲ. ಯನಪೋಯ ಕೂಡ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಬರುತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಬರುವಂತಹ 3 ಕಾಲೇಜ್ಗಳು ಯಾವುದಂದ್ರೆ ಒಂದು 16 ಲಕ್ಷದ್ದು, ಅದೇ ಹೇಳಿದ್ನಲ್ಲ ಕಾಜಾ ಬಂದೆ ನವಾಜು, ಇನ್ನೂ 2 ಕಾಲೇಜ್ಗಳು ಕಣಚೂರು ಮತ್ತೆ ಆಲಮೀನು. ಈ ಒಂದು ಕಾಲೇಜ್ಗಳ ಕಟ್ ಆಫ್ 12 ಲಕ್ಷಕ್ಕೆ ಎಷ್ಟಿದೆ ಅಂದ್ರೆ 2,52,000ವರೆಗೆ ಕಟ್ ಆಫ್ ನಿಂತ್ಕೊಂಡಿತ್ತು ಲಾಸ್ಟ್ ಇಯರ್. ಹಾಗೆ MMH ಅಲ್ಲಿ ಕೂಡ ಗಮನಿಸಬಹುದು. MMH ಅಲ್ಲಿ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಮತ್ತೆ 16 ಲಕ್ಷಕ್ಕೆ ಮೇನ್ ಆಗಿ ನಿಮಗೆ ಕಾಜಾ ಬಂದೆ ನವಾಜ್ ಅಲ್ಲಿ ಸೀಟ್ಗಳು ಸಿಗೋದ್ರಿಂದ MMH ಸೀಟ್ಸ್ಗಳು ಕೇವಲ ಕಾಜಾ ಬಂದೆ ನವಾಜ್ ನಲ್ಲಿ ಇರೋದ್ರಿಂದ ನಿಮಗೆ ಕಟ್ ಆಫ್ ಇಲ್ಲಿ 5,92,000ವರೆಗೆ ಹೋಗಿದೆ ಥರ್ಡ್ ರೌಂಡ್ಗೆ. ಮುಂದುವರೆದು ನಿಮಗೆ ತಮಿಳ್ ಮೈನಾರಿಟಿದು ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಇಲ್ಲಿ ಕಟ್ ಆಫ್ ಅನ್ನು ಗಮನಿಸಬಹುದು. ತಮಿಳ್ ಮೈನಾರಿಟಿಗೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ತೆಲುಗು ಮೈನಾರಿಟಿಗಿಂತ. ಇಲ್ಲಿ 5 ಲಕ್ಷದವರೆಗೆ ಕಟ್ ಆಫ್ ಹೋಗಿದೆ 12 ಲಕ್ಷ ಫೀ ಸ್ಟ್ರಕ್ಚರ್ ಇರುವಂತಹ ಕಾಲೇಜ್ಗಳಲ್ಲಿ. ಹಾಗೆ ತುಳು ಮೈನಾರಿಟಿ ಬರ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಕಟ್ ಆಫ್ 5 ಲಕ್ಷದವರೆಗೆ ಹೋಗುತ್ತೆ. ತುಳು ಮೈನಾರಿಟಿ ರಿಸರ್ವೇಶನ್ ಇದ್ರೆ ಇದು ಲಾಸ್ಟ್ ರೌಂಡ್ ಅಲ್ಲಿ ಹೋಗಿತ್ತು, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ 4 ಲಕ್ಷದವರೆಗೆ ಕಟ್ ಆಫ್ ನಿಂತ್ಕೊಂಡಿತ್ತು. ಇಷ್ಟೆಲ್ಲ ಕೆಟಗರಿಗಳಲ್ಲಿ ನಿಮಗೆ ಬೆನಿಫಿಟ್ ಇರುತ್ತೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಅನ್ನು ತೆಗೆದುಕೊಳ್ಬೇಕಂದ್ರೆ. ಇದಿಷ್ಟಾಗಿತ್ತು ಇವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.